ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋ ಚಿತ್ರದ ಹೀರೋ ಕಷ್ಟಪಟ್ಟು ಕೊನೆಗೆ ಒಂದು ಚಾನ್ಸ್ ಸಿಕ್ಕಿ ಡೈರೆಕ್ಟರ್ ಆಗ್ತಾನೆ. ಆದ್ರೆ ಶೂಟಿಂಗ್ ಮುಗಿದ್ಮೇಲೆ ಈ ಪ್ರಾಜೆಕ್ಟ್ ನಲ್ಲಿ ಆಕ್ಟ್ ಮಾಡಿದ್ದ 5 ಜನ ಮಿಸ್ಸಿಂಗ್. ಮುಂದೆ ಪೊಲೀಸರು ಈ ಕೇಸ್ನ ಕ್ರ್ಯಾಕ್ ಮಾಡ್ತಾರ? ಆ 5 ಜನರಿಗೆ ಏನಾಯ್ತು ಅನ್ನೋದನ್ನ ಸಖತ್ ಟ್ವಿಸ್ಟ್ ಜೊತೆ ಹೇಳಿದ ಚಿತ್ರನೇ ಕಥಾವೆನುಕ ಕಥಾ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ರು ಕಾರ್ ನಲ್ಲಿ ಬರ್ತಾ ಇದ್ದಾರೆ. ದಾರಿ ಮಧ್ಯೆ ಕಾರ್ ಬ್ರೇಕ್ ಡೌನ್ ಆಗಿದ್ರಿಂದ ಏನಾದ್ರೂ ರಿಪೇರಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಅದೇ ದಾರಿಯಲ್ಲಿ ಬಂದ ಇಬ್ರು ಸ್ಟ್ರೇಂಜರ್ಸ್ ಹೆಲ್ಪ್ ಮಾಡೋ ನೆಪದಲ್ಲಿ ಇವನ್ ಮೇಲೆ ಅಟ್ಯಾಕ್ ಮಾಡಿ ಈ ಹುಡುಗಿನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿದ ನಂತರ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳ ಬಾಡಿನ ಸುಟ್ಟು ಹಾಕ್ತಾರೆ. ಕಟ್ ಮಾಡಿದ್ರೆ ನ್ಯೂಸ್ ನಲ್ಲಿ ನಿರಂತರವಾಗಿ ನಡೀತಾ ಇರೋ ಯುವತಿಯರ ಕೊಲೆಗಳು. ಈ ಗ್ಯಾಂಗ್ ಯುವತಿಯರ ಮೇಲೆ ಅತ್ಯಾಚಾರ ಮಾಡಿದ ನಂತರ ಅವ್ರ ಬಾಡಿನ ಸುಟ್ಟು ಹಾಕ್ತಾ ಇದ್ದಾರೆ. ನಿನ್ನೆ ರಾತ್ರಿ ಒಂದು ಹುಡುಗಿಯ ದೇಹ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿದೆ. ಇಷ್ಟೆಲ್ಲ ನಡೆದ್ರೂ ಪೊಲೀಸರು ಯಾವುದೇ ಆಕ್ಷನ್ ತಗೋತಾ ಇಲ್ಲ ಅಂತ ಡಿಜಿಪಿ ಹೇಳ್ತಾರೆ. ಮೀಡಿಯಾದವರು ಯುವತಿಯರ ಮಿಸ್ಸಿಂಗ್ ಕೇಸ್ ಅನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧ ಮಾತಾಡ್ತಾ ಇರೋದ್ರಿಂದ ಈ ಕೇಸ್ ಸಿಬಿಐಗೆ ಹ್ಯಾಂಡ್ ಓವರ್ ಆಗೋ ಸಾಧ್ಯತೆ ಇದೆ. ಈ ರೀತಿ ಏನಾದ್ರೂ ಆದ್ರೆ ನಮ್ ಡಿಪಾರ್ಟ್ಮೆಂಟ್ ಗೆ ರೆಸ್ಪೆಕ್ಟ್ ಇರೋದಿಲ್ಲ. ಸೊ ಈ ಕೇಸ್ ಅನ್ನ ಸತ್ಯ ಹ್ಯಾಂಡಲ್ ಮಾಡ್ಲಿ ಅಂತ ಕಟ್ ಮಾಡಿದ್ರೆ ಸತ್ಯ ಡಿಜಿಪಿನ ಮೀಟ್ ಆಗ್ತಾರೆ. ಡಿಜಿಪಿ ಈ ಕೇಸ್ ಡೀಟೇಲ್ಸ್ ಇರೋ ಫೈಲ್ಸ್ ಕೊಡ್ತಾರೆ. ಕಟ್ ಮಾಡಿದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಸುಟ್ಟಾಕಿದ್ದ ಇಬ್ಬರನ್ನ ತೋರಿಸ್ತಾರೆ. ಇವನ್ ಹೆಸರು ರಾಜು, ಇವನು ರವಿ. ಈ ಗ್ಯಾಂಗ್ ನಲ್ಲಿ ಒಟ್ಟು 6 ಜನ ಇದ್ದಾರೆ. ಹುಡುಗಿರ್ನ ಕಿಡ್ನಾಪ್ ಮಾಡಿ ಅವ್ರ ಮೇಲೆ ಅತ್ಯಾಚಾರ ಮಾಡಿದ ನಂತರ ಸುಟ್ಟಾಕ್ತಿರೋದು ಇದೇ ಗ್ಯಾಂಗ್. ಸತ್ಯ ಈ ಕೇಸ್ನ ಎಂಕ್ವೈರಿ ಮಾಡ್ತಿರೋ ವಿಷಯ ಗೊತ್ತಾಗಿದ್ರಿಂದ ಸತ್ಯ ತುಂಬಾನೇ ಡೇಂಜರಸ್. ಸ್ವಲ್ಪ ದಿನ ಸುಮ್ನೆ ಇರೋದೇ ಒಳ್ಳೇದು. ಸದ್ಯಕ್ಕೆ ಬೇರೆ ಏನಾದ್ರೂ ಕೆಲಸ ಮಾಡೋಣ ಅಂತ ಕಟ್ ಮಾಡಿದ್ರೆ ಚಿತ್ರದ ಹೀರೋ ಅಶ್ವಿನ್ ನ ತೋರಿಸ್ತಾರೆ. ಅಶ್ವಿನ್ಗೆ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ತುಂಬಾ ಪ್ರೊಡ್ಯೂಸರ್ ಗಳಿಗೆ ಕತೆ ಹೇಳ್ತಾನೆ, ಆದ್ರೆ ಯಾರು ಕೂಡ ಇಂಪ್ರೆಸ್ ಆಗ್ತಾನೆ ಇಲ್ಲ. ಅಶ್ವಿನ್ಗೆ ಶೈಲು ಅನ್ನೋ ಲವರ್ ಇದ್ದಾಳೆ. ಮದ್ವೆ ವಿಷಯದ ಬಗ್ಗೆ ಮಾತಾಡಿದಾಗ ಶೈಲು ಅವ್ರ ತಂದೆ ಹೇಳ್ತಾರೆ ಅಶ್ವಿನ್ಗೆ ಯಾವುದೇ ಜಾಬ್ ಇಲ್ಲ, ಡೈರೆಕ್ಟರ್ ಆಗ್ಬೇಕು ಅಂತ ಸುತ್ತಾಡ್ತಾ ಇದ್ದಾನೆ ಅಂತ. ಅಶ್ವಿನ್ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ರಿಂದ ಸರಿ ಒಂದ್ ಚಾನ್ಸ್ ಕೊಡ್ತೀನಿ, ಇನ್ನು 1 ವರ್ಷದ ಒಳಗಡೆ ಇವನು ಡೈರೆಕ್ಟರ್ ಆಗಿ ಆ ಮೂವಿ ಹಿಟ್ ಆದ್ರೆ ಮಾತ್ರ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ. ಸೊ ಅಶ್ವಿನ್ ಮತ್ತೊಬ್ರು ಪ್ರೊಡ್ಯೂಸರ್ ನ ಮೀಟ್ ಆಗಿ ಕತೆ ಹೇಳ್ತಾನೆ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪ್ರೊಡ್ಯೂಸರ್ ಒಪ್ಕೊಳ್ತಾರೆ. ನನ್ನ ಹತ್ರ ಇರೋದು 1 ಕೋಟಿ ಅಷ್ಟೇ, ಅಷ್ಟ್ರಲ್ಲೇ ಕಂಪ್ಲೀಟ್ ಮಾಡ್ಬೋದಾ ಅಂತ. ಎಸ್ ಸರ್, ಎಲ್ಲ ಹೊಸಬರ್ನ ಹಾಕೊಂಡು ಮೂವಿ ಮಾಡೋಣ, ಆಗ 1 ಕೋಟಿ ಸಾಕಾಗುತ್ತೆ. ಆಡಿಷನ್ ಪ್ರೋಸೆಸ್ ಮಾಡಿ ಸೂಟ್ ಆಗೋರ್ನ ಸೆಲೆಕ್ಟ್ ಮಾಡ್ತೀನಿ. ಆದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಪಬ್ಲಿಸಿಟಿಗೆ 40 ರಿಂದ 50 ಲಕ್ಷ ಬೇಕಾಗುತ್ತೆ. ಸರಿ, ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಕೊಡ್ತಾರೆ. ಈ ವಿಷಯ ಶೈಲುಗೆ ಹೇಳಿದ್ರಿಂದ ಅವಳಿಗೆ ಕೂಡ ಫುಲ್ ಖುಷಿ ಆಗುತ್ತೆ. ಆಡಿಷನ್ ಇರೋ ವಿಷಯನ ಪೇಪರ್ ನಲ್ಲಿ ಆಡ್ ಕೊಡ್ತಾರೆ. ಕಟ್ ಮಾಡಿದ್ರೆ ರಾಜು ರವಿಗೆ ಹೇಳ್ತಾನೆ, ನಮ್ ಕಡೆಯವರೆಲ್ಲ ನಮ್ಮಿಬ್ಬರನ್ನ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಇವತ್ತು ಪೇಪರ್ ನೋಡ್ದೆ, ಯಾವ್ದೋ ಮೂವಿಗೆ ಆಡಿಷನ್ ನಡೆಸ್ತಾ ಇದ್ದಾರಂತೆ, ಟ್ರೈ ಮಾಡೋಣ ಅಂತ. ರವಿ ಕೂಡ ಒಪ್ಕೊಳ್ತಾನೆ. ಕಟ್ ಮಾಡಿದ್ರೆ ಅಶ್ವಿನ್ ಆಡಿಷನ್ ಪ್ರೋಸೆಸ್ ನಡೆಸ್ತಾ ಇದ್ದಾನೆ. ರಾಜು ಹಾಗೂ ರವಿ ಕೂಡ ಆಡಿಷನ್ ಕೊಡ್ತಾರೆ. ಇವರಿಬ್ರು ಪರ್ಫಾರ್ಮೆನ್ಸ್ ನೋಡಿ ಅಶ್ವಿನ್ಗೆ ಇಂಪ್ರೆಸ್ ಆಗುತ್ತೆ. ಸೊ ರಾಜು ರವಿ ಸೇರಿದಂತೆ ಅಮೃತ ಅನ್ನೋ ಹುಡುಗಿ ಸೇರಿ ಟೋಟಲ್ 5 ಜನ ಸೆಲೆಕ್ಟ್ ಆಗ್ತಾರೆ. ಶೂಟಿಂಗ್ ಶುರು ಆಗುತ್ತೆ. ರಾಜು ಹಾಗೂ ರವಿ ಸೆಟ್ ನಲ್ಲಿ ಇರೋ ಹುಡುಗಿರ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಕಟ್ ಮಾಡಿದ್ರೆ ಡಿಜಿಪಿ ಸತ್ಯಗೆ ಹೇಳ್ತಾರೆ, ನೀನು ಚಾರ್ಜ್ ತಗೊಂಡ್ಮೇಲೆ ಯಾವುದೇ ಮಿಸ್ಸಿಂಗ್ ಕೇಸಸ್ ರಿಜಿಸ್ಟರ್ ಆಗಿಲ್ಲ ಅಂತ. ಆಗ ಸತ್ಯ ಹೇಳ್ತಾರೆ, ಈ ಮಿಸ್ಸಿಂಗ್ ಆಗಿರೋ ಹುಡುಗಿರ್ ಮೇಲೆ ಅತ್ಯಾಚಾರ ಮಾಡಿ ಬ್ರೂಟಲ್ ಆಗಿ ಕೊಲೆ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಪ್ರೈವೇಟ್ ವೆಹಿಕಲ್ ನಲ್ಲೇ ಕಿಡ್ನಾಪ್ ಮಾಡಿದ್ದಾರೆ. ಈ ಗ್ಯಾಂಗ್ ಯೂಸ್ ಮಾಡಿರೋ ವೆಹಿಕಲ್ ನಂಬರ್ ಗಳನ್ನ ನೋಡಿದ್ರೆ ಇವರು ಪಕ್ಕಾ ಪ್ಲಾನ್ ಮಾಡಿ ಕಂಟೆಂಪ್ಟ್ ವೆಹಿಕಲ್ ನಂಬರ್ ಗಳನ್ನ ಯೂಸ್ ಮಾಡ್ಕೊಂಡು ಈ ಕಿಡ್ನಾಪ್ ಗಳನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಈ ಕೇಸ್ ನ ಸಾಲ್ವ್ ಮಾಡ್ತೀನಿ ಅಂತ. ಈ ಕಡೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಪ್ರೊಡ್ಯೂಸರ್ ಹಾಗೂ ಅಶ್ವಿನ್ಗೆ ಫುಲ್ ಖುಷಿ ಆಗುತ್ತೆ. ಅಶ್ವಿನ್ ಪ್ರೊಡ್ಯೂಸರ್ಗೆ ಹೇಳ್ತಾನೆ, ಸರ್ ಮೊದ್ಲೇ ಹೇಳ್ದಂಗೆ ಪ್ರಮೋಷನ್ಗೆ 50 ಲಕ್ಷ ಬೇಕು. ಸರಿ ಅಂತ ಪ್ರೊಡ್ಯೂಸರ್ ಇವ್ರ ಬಿಸ್ನೆಸ್ ಪಾರ್ಟ್ನರ್ಸ್ ನ ಮೀಟ್ ಆಗಿ ಮೂವಿಗೋಸ್ಕರ 1 ಕೋಟಿ ಖರ್ಚು ಮಾಡಿದ್ದೀನಿ, ಪ್ರಮೋಷನ್ಗೆ 50 ಲಕ್ಷ ಬೇಕು ಅಂತ ಕೇಳ್ತಾರೆ. ಆದ್ರೆ ಅವರು ಇವ್ರಿಗೆ ಮೋಸ ಮಾಡ್ಬಿಡ್ತಾರೆ. ಈವ್ನಿಂಗ್ ಅಶ್ವಿನ್ಗೆ ವಿಷಯ ಹೇಳ್ತಾರೆ, ನಮ್ ಸಿನಿಮಾ ಕತೆ ಮುಗೀತು, ನಾನು ತುಂಬಾ ನಂಬಿದ್ದ ಬಿಸ್ನೆಸ್ ಪಾರ್ಟ್ನರ್ಸ್ ಗಳೇ ನನ್ಗೆ ಮೋಸ ಮಾಡ್ಬಿಟ್ರು. ಈಗ ನನ್ಗೆ ಇರೋ ಒಂದೇ ಹೋಪ್ ಈ ಸಿನಿಮಾ ಗೆದ್ರೇನೆ ನಾನು ಇನ್ವೆಸ್ಟ್ ಮಾಡಿರೋ ಹಣ ನನ್ಗೆ ರಿಟರ್ನ್ ಸಿಗುತ್ತೆ. ಆದ್ರೆ ಈಗ ಸಿನಿಮಾ ರಿಲೀಸ್ ಆಗೋದೇ ಡೌಟ್, ಯಾಕಂದ್ರೆ ರಿಲೀಸ್ಗೂ ಮುಂಚೆ ಪ್ರಮೋಷನ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ. ಅಶ್ವಿನ್ಗೆ ಶಾಕ್ ಆಗುತ್ತೆ, ಸರ್ ಈ ಸಿನಿಮಾ ಮೇಲೇನೆ ನನ್ ಭವಿಷ್ಯ ನಿಂತಿದೆ. ಈ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದ್ರೇನೆ ನಾನು ಇಷ್ಟಪಡ್ತಿರೋ ಹುಡುಗಿ ಜೊತೆ ಮದುವೆ ಆಗುತ್ತೆ.
ಇಲ್ಲ ಅಂದ್ರೆ ನನ್ನ ಸಿನಿಮಾ ಕೆರಿಯರ್ ಸೇರಿದಂತೆ ಪರ್ಸನಲ್ ಲೈಫ್ಗೆ ಕೂಡ ಎಫೆಕ್ಟ್ ಆಗುತ್ತೆ ಅಂತ. ಅಶ್ವಿನ್ ಇದೇ ವಿಷಯನ ಯೋಚನೆ ಮಾಡ್ತಾ ಇದ್ದಾನೆ, ಸಿನಿಮಾ ಪ್ರಮೋಷನ್ ಹೇಗ್ ಮಾಡೋದು ಅಂತ. ಶೈಲುಗೆ ವಿಷಯ ಹೇಳ್ತಾನೆ, ಈ ಸಿನಿಮಾ ಎಷ್ಟು ಮುಖ್ಯ ಅಂತ ನಿನ್ಗೆ ಗೊತ್ತು ಅಲ್ವಾ, ರಿಲೀಸ್ ಆಗಿ ಸಕ್ಸಸ್ ಆದ್ರೇನೆ ನಮ್ಮಿಬ್ಬರು ಮದ್ವೆ ಅಂತ ನಿಮ್ ತಂದೆ ಹೇಳಿದ್ದಾರೆ. ನನ್ಗೆ ಅನ್ಸುತ್ತೆ ಈ ಸಿನಿಮಾ ರಿಲೀಸ್ ಆಗಲ್ಲ ಅಂತ. ಪಾಸಿಟಿವ್ ಆಗಿರು, ನೀನು ಸಿನಿಮಾ ರಿಲೀಸ್ ಮಾಡಿ ಸಕ್ಸಸ್ ಆಗ್ತೀಯಾ ಅಂತ ಧೈರ್ಯ ಹೇಳ್ತಾಳೆ. ಕಟ್ ಮಾಡಿದ್ರೆ ಸತ್ಯ ಮೇಲೆ ಯಾರೋ ಸ್ಟ್ರೇಂಜರ್ಸ್ ಅಟ್ಯಾಕ್ ಮಾಡ್ತಾರೆ. ಈ ವಿಷಯ ಗೊತ್ತಾಗಿದ್ರಿಂದ ಡಿಜಿಪಿ ಕಾಲ್ ಮಾಡಿ ವಿಚಾರಿಸ್ತಾರೆ, ಸರ್ ಸಿಟಿಲಿ ಹುಡುಗಿರ್ ಮೇಲೆ ಅತ್ಯಾಚಾರ ಮಾಡಿ ಸುಟ್ಟು ಹಾಕ್ತಿರೋ ಗ್ಯಾಂಗ್ ಅವರೇ ನನ್ ಮೇಲೆ ಅಟ್ಯಾಕ್ ಮಾಡಿದ್ದು, ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಅಂತ. ಡಿಜಿಪಿ ಸತ್ಯಗೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ 1-2 ದಿನ ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಕಟ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಅಶ್ವಿನ್ಗೆ ಹೇಳ್ತಾರೆ, ನನ್ ಮಗಳು ಶೂಟಿಂಗ್ ಇದೆ ಅಂತ ಹೇಳಿ ಬೆಳಗ್ಗೆ ಹೋದವಳು ಬಂದೇ ಇಲ್ಲ ಅಂತ. ಇವ್ರ ಮಗಳ ಹೆಸರು ಅಮೃತ. ಆಕ್ಚುಲಿ ಆಡಿಷನ್ ಟೈಮ್ ನಲ್ಲಿ ಇವರೇ ಅಮೃತನ ಕರ್ಕೊಂಡು ಬಂದಿದ್ರು. ಅಶ್ವಿನ್ಗೆ ಶಾಕ್ ಆಗುತ್ತೆ, ಶೂಟಿಂಗ್ ಕಂಪ್ಲೀಟ್ ಆಗಿ ತುಂಬಾ ದಿನ ಆಗಿದೆ, ಹೀಗಿರುವಾಗ ಅವ್ರು ಹೇಗೆ ಶೂಟಿಂಗ್ಗೆ ಹೋದ್ರು ಅಂತ. ಆದ್ರೆ ಇವರು ಗಲಾಟೆ ಮಾಡ್ತಾ ಇದ್ದಾರೆ, ನನ್ ಮಗಳು ಕಾಣೆ ಆಗೋದಕ್ಕೆ ನೀನೇ ಕಾರಣ ಅಂತ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಇದನ್ನ ಕೇಳಿದ ಪೊಲೀಸರಿಗೆ ಕೂಡ ಶಾಕ್ ಆಗುತ್ತೆ, ಯಾಕಂದ್ರೆ ಅಮೃತ ತಂದೆ ಸೇರಿದಂತೆ ಒಟ್ಟು 3 ಜನ ಹುಡುಗಿರ್ ಪೇರೆಂಟ್ಸ್ ಸೇಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಬೆಳಗ್ಗೆ ಶೂಟಿಂಗ್ಗೆ ಹೋಗ್ತೀವಿ ಅಂತ ಹೇಳಿ ಹೋದವರು ರಿಟರ್ನ್ ಬಂದಿಲ್ಲ ಅಂತ. ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳಿದಾಗ ಈ ಸಿನಿಮಾ ಡೈರೆಕ್ಟರ್ ಅಶ್ವಿನ್ ಮೇಲೆ ಡೌಟ್ ಇದೆ. ಅವನ್ ಹೆಸರು ಹೇಳಿನೇ ನಮ್ ಮಕ್ಕಳು ಮನೆ ಬಿಟ್ಟು ಹೋದ್ರು ಅಂತ ಈ 3 ಜನ ಹುಡುಗಿರ್ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅಶ್ವಿನ್ ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ನಿಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ 3 ಹುಡುಗಿರ್ ಮಿಸ್ಸಿಂಗ್ ಅಂತ ಅವ್ರ ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಆ 3 ಹುಡುಗಿರು ನಿಮ್ ಹೆಸರು ಹೇಳಿನೇ ಮನೆ ಬಿಟ್ಟು ಹೋಗಿದ್ದಾರಂತೆ. ಸರ್ ನನ್ಗೆ ಏನು ಅರ್ಥ ಆಗ್ತಿಲ್ಲ, ಶೂಟಿಂಗ್ ಮುಗ್ದು ಆಲ್ರೆಡಿ ತುಂಬಾ ದಿನ ಆಗಿದೆ, ಹೀಗಿರುವಾಗ ಅವರೆಲ್ಲ ಶೂಟಿಂಗ್ಗೆ ಹೋಗ್ತೀವಿ ಅಂತ ಹೇಳಿ ನನ್ನ ಹೆಸರು ಹೇಳಿದ್ದಾರಂದ್ರೆ ಏನರ್ಥ? ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮುಗ್ದಿದೆ, ಇನ್ನೇನು ಸಿನಿಮಾ ರಿಲೀಸ್ ಆಗ್ಬೇಕು ಅಷ್ಟೇ. ಹೀಗಿರುವಾಗ ಆಕ್ಟ್ರೆಸ್ ಮಿಸ್ಸಿಂಗ್ ಆಗಿರೋದ್ರಿಂದ ನಮ್ಗೇನೆ ಲಾಸ್. ಏನು ಟೆನ್ಷನ್ ಆಗ್ಬೇಡಿ, ಇದು ಜನರಲ್ ಎಂಕ್ವೈರಿ ಅಷ್ಟೇ. ಶೂಟಿಂಗ್ ಸಂದರ್ಭದಲ್ಲಿ ಆ ಹುಡುಗಿರ್ ಬಿಹೇವಿಯರ್ ಹೇಗಿತ್ತು? ನಾರ್ಮಲ್ ಆಗಿನೇ ಇರ್ತಿದ್ರು. ಸರಿ ಓಕೆ, ಆ ಹುಡುಗಿರ್ ಸಿಕ್ಕಿಲ್ಲ ಅಂದ್ರೆ ನೀವು ಮತ್ತೆ ಬರ್ಬೇಕಾಗುತ್ತೆ ಅಂಡ್ ನಿಮ್ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಎಲ್ಲರ ಡೀಟೇಲ್ಸ್ ಬೇಕು. ಶೋರ್ ಸರ್. ಸೊ ಅಶ್ವಿನ್ ಟೀಮ್ ನಲ್ಲಿ ವರ್ಕ್ ಮಾಡಿದ್ದ ಎಲ್ಲಾ ಟೆಕ್ನಿಷಿಯನ್ ಗಳನ್ನ ಎಂಕ್ವೈರಿ ಮಾಡ್ತಾರೆ. ಹೀಗಿರುವಾಗ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ರಾಜು ಹಾಗೂ ರವಿ ಕೂಡ ಮಿಸ್ಸಿಂಗ್, ಅಂದ್ರೆ ಒಟ್ಟು 5 ಜನ ಮಿಸ್ಸಿಂಗ್. ನ್ಯೂಸ್ ನಲ್ಲಿ ಈ ವಿಷಯ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ. ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ 5 ಜನ ಮಿಸ್ಸಿಂಗ್ ಅಂತ. ಈ ವಿಷಯ ಗೊತ್ತಾಗಿದ್ರಿಂದ ಪ್ರೊಡ್ಯೂಸರ್ ಕೇಳ್ತಾರೆ ಏನ್ ನಡೀತಿದೆ ಅಂತ. ಸರ್ ನನ್ಗೂ ಏನು ಅರ್ಥ ಆಗ್ತಿಲ್ಲ. ಕಟ್ ಮಾಡಿದ್ರೆ ಅಮೃತ ಅವ್ರ ತಂದೆಗೆ ಪೊಲೀಸರು ಕಾಲ್ ಮಾಡಿ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಬಾಡಿನ ಐಡೆಂಟಿಫೈ ಮಾಡೋದಕ್ಕೆ ಬರ್ತೀರಾ ಅಂತ. ಆ ಬಾಡಿ ಪೂರ್ತಿ ಸುಟ್ಟೋಗಿರೋದ್ರಿಂದ ಗುರುತು ಸಿಗೋದೇ ಇಲ್ಲ. ಚೆಕ್ ಮಾಡಿದ ಈ ವ್ಯಕ್ತಿ ಇದು ನನ್ನ ಮಗಳಲ್ಲ ಅಂತ ಹೇಳ್ತಾರೆ. ಆದ್ರೆ ಬಾಡಿ ಪಕ್ಕದಲ್ಲಿ ಸಿಕ್ಕಿದ್ದ ರಿಂಗ್ ನೋಡಿ ಇದು ಅಮೃತ ಬಾಡಿನೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸತ್ಯ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸ್ಪಾಟ್ಗೆ ಬಂದ ಅಶ್ವಿನ್ಗೆ ಶಾಕ್ ಆಗುತ್ತೆ. ಈ ಕಡೆ ನ್ಯೂಸ್ ನಲ್ಲಿ ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ 5 ಜನ ಕಾಣೆ ಆಗಿದ್ರು. ಅದರಲ್ಲಿ ಅಮೃತ ಅನ್ನೋ ಹುಡುಗಿಯ ದೇಹ ಸುಟ್ಟ ಸ್ಥಿತಿಯಲ್ಲಿ ಸಿಕ್ಕಿದೆ. ಇದಕ್ಕೂ ಮುಂಚೆ ಹುಡುಗಿರ್ನ ಕಿಡ್ನಾಪ್ ಮಾಡ್ತಿದ್ದ ಅದೇ ಗ್ಯಾಂಗ್ ಈ ಕೆಲಸ ಮಾಡಿರ್ಬೋದು ಅಂತ. ಸೊ ಈಗ ಸತ್ಯ ಅಶ್ವಿನ್ ಸೇರಿದಂತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದ ಎಲ್ಲರನ್ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಯಾವುದೇ ಲೀಡ್ ಸಿಗೋದಿಲ್ಲ. ಈಗ ಸತ್ಯ ಎಂಕ್ವೈರಿ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಇನ್ಸ್ಪೆಕ್ಟರ್ ನ ಕೇಳ್ತಾರೆ. ಸರ್ ಈ 3 ಜನ ಹುಡುಗಿರು ಶೂಟಿಂಗ್ ಲೊಕೇಶನ್ ನಲ್ಲೇ ಫಸ್ಟ್ ಟೈಮ್ ಮೀಟ್ ಆಗಿದ್ದಾರೆ. ಪ್ರತಿ ಸಲ ಹುಡುಗಿರ್ ಮಿಸ್ ಆದಾಗ ನಮ್ಗೆ ಡೆಡ್ ಬಾಡಿ ಸಿಗ್ತಾ ಇತ್ತು, ಆದ್ರೆ ಇಲ್ಲಿ ಅಮೃತ ಬಾಡಿ ಮಾತ್ರ ಸಿಕ್ಕಿದೆ. ಉಳಿದಿರೋ ಇಬ್ರಿಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ನಾವು ಸಸ್ಪೆಕ್ಟ್ ಮಾಡ್ತಿರೋ ಅದೇ ಗ್ಯಾಂಗ್ ಈ ಕೆಲಸ ಮಾಡ್ತಿರೋದೇ ಆಗಿದ್ರೆ ರಾಜು ಹಾಗೂ ರವಿ ಕೂಡ ಮಿಸ್ಸಿಂಗ್. ಅವ್ರನ್ನ ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ. ಮಿಸ್ಸಿಂಗ್ ಆಗಿರೋ ಹುಡುಗಿರ್ ಪೈಕಿ ಒಬ್ಳು ಸತ್ತೋದ್ಲು. ಉಳಿದಿರೋ 2 ಹುಡುಗಿರ್ ಕಾಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಅಂತ ಕ್ರಿಮಿನಲ್ ಹಿಸ್ಟ್ರಿ ಇರೋ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡ್ತಾರೆ. ಅದ್ರಲ್ಲಿ 2 ಕೆಲವು ದಿನಗಳ ಹಿಂದೆ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ರಿಂದ ಕೇಸ್ ಫೈಲ್ ಆಗಿರುತ್ತೆ. ಇವರಿಬ್ರು ಆಟೋ ಡ್ರೈವರ್ಸ್. ಸೊ ಇವರೇ ಅಮೃತ ಮೇಲೆ ಅತ್ಯಾಚಾರ ಮಾಡಿ ನಂತರ ಬಾಡಿನ ಸುಟ್ಟು ಹಾಕಿರ್ಬೋದು ಅಂತ ಎಂಕ್ವೈರಿ ಮಾಡ್ತಾರೆ. ಇವರು ಹೇಳೋ ಪ್ರಕಾರ ನಾವು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದು ನಿಜ, ಆದ್ರೆ ಅದು ಅಮೃತ ಅಲ್ಲ, ಅವಳು ಬೇರೆ. ಆಲ್ರೆಡಿ ಸಿಟಿಲಿ ಯಾವ್ದೋ ಗ್ಯಾಂಗ್ ಹುಡುಗಿರ್ನ ಕಿಡ್ನಾಪ್ ಮಾಡಿ ಅವ್ರ ಮೇಲೆ ಅತ್ಯಾಚಾರ ಮಾಡಿದ ನಂತರ ಸುಟ್ಟಾಕ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಸೊ ಅದಕ್ಕೆ ನಾವು ಕೂಡ ಸೇಮ್ ಮೆಥಡ್ ಫಾಲೋ ಮಾಡಿದ್ವಿ. ಆಗ ಆರೋಪ ಅದೇ ಗ್ಯಾಂಗ್ ಮೇಲೆನೆ ಬರುತ್ತೆ ಅಂತ. ಸೊ ಸತ್ಯಗೆ ತಲೆ ಕೆಟ್ಟು ಹೋಗ್ತಿದೆ. ಹಾಗಾದ್ರೆ ಅಮೃತನ ಸಾಯಿಸಿದ್ದು ಯಾರು ಅಂತ. ಹೆಂಗೆ ನೋಡಿದ್ರುನು ಇವರಿಗೆ ಅಶ್ವಿನ್ ಮೇಲೆನೆ ಡೌಟ್ ಶುರು ಆಗ್ತಿದೆ.
ಮತ್ತೆ ಅಶ್ವಿನ್ ಹಾಗೂ ಪ್ರೊಡ್ಯೂಸರ್ ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ನೀನು ಆ ಬಾಡಿ ಅಮೃತದೆ ಅಂತ ಹೇಳ್ತಾ ಇದ್ದೀಯಾ, ಆದ್ರೆ ಅದೇ ದಿನ ಇಬ್ರು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ಅವರು ಸಾಯಿಸಿರೋದು ಅಮೃತನ ಅಲ್ಲ ಅಂತ ಹೇಳ್ತಿದ್ದಾರೆ. ಆಗ ನ್ಯೂಸ್ ನಲ್ಲಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ 5 ಜನರ ಪೈಕಿ ಅಮೃತ ಡೆಡ್ ಬಾಡಿ ಸಿಕ್ಕಿದೆ. ಈಗ ಅದೇ ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದ ರಾಜು ಅನ್ನೋ ವ್ಯಕ್ತಿಯ ಡೆಡ್ ಬಾಡಿ ಸಿಕ್ಕಿದೆ ಅಂತ ಇವರಿಗೆಲ್ಲ ತಲೆ ಕೆಟ್ಟು ಹೋಗುತ್ತೆ. ಸತ್ಯ ಅಶ್ವಿನ್ಗೆ ಹೇಳ್ತಾರೆ, ನಿನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ ಆರ್ಟಿಸ್ಟ್ ಗಳಿಗೆ ಯಾಕೆ ಹೀಗೆಲ್ಲ ನಡೀತಿದೆ? ಸೊ ಹಾಗಾದ್ರೆ ನೀನೇ ಅವ್ರಿಬ್ಬರನ್ನ ಸಾಯಿಸ್ಬಿಟ್ಟ? ನಿಜ ಹೇಳು, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ. ಸೊ ಈಗ ಅಶ್ವಿನ್ ಏನ್ ನಡೀತು ಅಂತ ಹೇಳ್ತಾನೆ. ಸರ್, ಇದೆಲ್ಲ ಮಾಡಿದ್ದು ನಾನೇ, ಆದ್ರೆ ಕೊಲೆಗಳನ್ನ ನಾನ್ ಮಾಡಿಲ್ಲ. ಪ್ರೊಡ್ಯೂಸರ್ ನನ್ನ ಹತ್ರ ಬಂದು ಈ ಸಿನಿಮಾ ರಿಲೀಸ್ ಆಗೋದು ಕಷ್ಟ, ಪ್ರಮೋಷನ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿದಾಗ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಟೆನ್ಷನ್ ಆಗಿದ್ದೆ. ಈ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದ್ರೆ ನಮ್ ಲೈಫ್ ಸೆಟ್ಲ್ ಆಗುತ್ತೆ, ಆದ್ರೆ ಈಗ ಪ್ರಮೋಷನ್ ಮಾಡೋದಕ್ಕೆ ದುಡ್ಡಿಲ್ಲ. ಆಗ ಒಂದು ಐಡಿಯಾ ಮಾಡಿದೆ. ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡಿದ್ದ 5 ಜನ ಅಂದ್ರೆ ರಾಜು, ರವಿ, ಅಮೃತ ಹಾಗೂ ಇನ್ನಿಬ್ರು ಹುಡುಗಿರ್ನ ಕರ್ಸಿ ಈ ಸಿನಿಮಾ ನನ್ಗೆ ಮಾತ್ರ ಅಲ್ಲ ನಿಮ್ಮೆಲ್ಲರಿಗೂ ತುಂಬಾ ಮುಖ್ಯ, ರಿಲೀಸ್ ಆದ್ರೆ ನಮ್ಮೆಲ್ಲರ ಲೈಫ್ ಸೆಟ್ಲ್ ಆಗುತ್ತೆ, ಆದ್ರೆ ರಿಲೀಸ್ಗೂ ಮುಂಚೆ ಪ್ರಮೋಷನ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಹತ್ರ ದುಡ್ಡಿಲ್ಲ. ಸೊ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನ ನೀವು ಫಾಲೋ ಮಾಡಿದ್ರೆ ನಮ್ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ 2 ದಿನದ ನಂತರ ನೀವು 5 ಜನ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಡೈರೆಕ್ಟರ್ ನ ಮೀಟ್ ಆಗೋದಕ್ಕೆ ಶೂಟಿಂಗ್ ಗೆ ಹೋಗ್ತೀನಿ ಅಂತ ನನ್ನ ಹೆಸರು ಹೇಳ್ಬೇಕು. ನಂತರ ಎಲ್ಲಾರು ಬೇರೆ ಬೇರೆ ಜಾಗಗಳಿಗೆ ಹೋಗಿ ನಾನು ಹೇಳೋವರೆಗೂ ಯಾರು ಕೂಡ ಹೊರಗಡೆ ಬರಬೇಡಿ. ಇಂಪಾರ್ಟೆಂಟ್ ಥಿಂಗ್, ನಿಮ್ಮಲ್ಲಿ ಒಬ್ರು ಇನ್ನೊಬ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬಾರ್ದು. ಈಗ ನಿಮ್ ಪೇರೆಂಟ್ಸ್ ಎಲ್ಲ ನನ್ ಮೇಲೆ ಕೇಸ್ ಫೈಲ್ ಮಾಡ್ತಾರೆ, ನೀವೆಲ್ಲ ನನ್ನಿಂದಾನೇ ಮಿಸ್ ಆಗಿದ್ದೀರಾ ಅಂತ. ನನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ 5 ಜನ ಮಿಸ್ಸಿಂಗ್ ಅನ್ನೋ ವಿಷಯ ಮೀಡಿಯಾಗೆ ಗೊತ್ತಾದ್ರೆ ಈ ವಿಷಯ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಇದರಿಂದ ನಮ್ ಸಿನಿಮಾಗೆ ಫ್ರೀ ಪಬ್ಲಿಸಿಟಿ ಸಿಗುತ್ತೆ, ನಾವು ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡಬಹುದು ಅಂತ. ಸೊ ಇವರು ಕೂಡ ಒಪ್ಕೊಂಡಿರ್ತಾರೆ. ನೀವೆಲ್ಲ ನಿಮ್ ಫೋನ್ಸ್ ಗಳನ್ನ ಮನೇಲೆ ಬಿಟ್ಟೋಗಿ, ನನ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಾನ್ ಕೊಡೋ ಫೋನ್ ನ ಮಾತ್ರ ಯೂಸ್ ಮಾಡಬೇಕು. ಹೀಗೆ ಅವ್ರಿಗೆ ಫೋನ್ಸ್ ಕೊಟ್ಟೆ. ಸರಿ, ಅಮೃತ ಸತ್ತೋಗಿರೋ ತರ ಹೇಗ್ ನಂಬಿಸ್ತೆ? ಸರ್, ನಾನು ಅನ್ಕೊಂಡಂತೆ ಆಕ್ಟರ್ಸ್ ಮಿಸ್ ಆಗಿದ್ರಿಂದ ಅವ್ರ ಪೇರೆಂಟ್ಸ್ ನನ್ ಮೇಲೆ ಕೇಸ್ ಫೈಲ್ ಮಾಡಿದ್ರು. ಮೀಡಿಯಾ ಫೋಕಸ್ ಮಾಡಿದ್ರಿಂದ ಪಬ್ಲಿಸಿಟಿ ಸಖತ್ತಾಗೆ ಆಯ್ತು. ಜನರಿಗೆ ನಮ್ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಜನ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡ್ಲೇಬೇಕು ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಂದ್ರೂನು ಇನ್ನೇನೋ ಬೇಕು ಅಂತ ಅನ್ನಿಸ್ತಾ ಇತ್ತು. ಆಗ್ಲೇ ದಿಶಾ ಕೇಸ್ ನೆನ್ಪಾಯ್ತು. ದಿಶಾ ಕೇಸ್ ನಲ್ಲಿ ಪೊಲೀಸರು ತಗೊಂಡಿದ್ದ ಆಕ್ಷನ್, ಮೀಡಿಯಾದವರು ತೋರಿಸಿದ್ದ ಇಂಟ್ರೆಸ್ಟ್ ಇನ್ಯಾವ ಕೇಸ್ ನಲ್ಲೂ ಬರ್ಲೇ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ದಿಶಾ ಕೇಸ್ ನಲ್ಲಿ ಇದ್ದ ಡ್ರಾಮಾ ಇನ್ಯಾವ ಕೇಸ್ ನಲ್ಲೂ ಇಲ್ದೇ ಇರೋದ್ರಿಂದ. ಅಂದ ಹಾಗೆ ದಿಶಾ ಕೇಸ್ ನಲ್ಲಿ ಏನಾಯ್ತು, 4 ಜನ ಹೈದರಾಬಾದ್ಗೆ ರೋಡ್ ಹಾಕೋದಕ್ಕೆ ಬಂದು ಸಂಜೆ ರೆಸ್ಟ್ ಮಾಡ್ತಾ ಇರುವಾಗ ಕರೆಕ್ಟ್ ಆಗಿ ಒಂದು ಹುಡುಗಿ ಸ್ಕೂಟಿಯಲ್ಲಿ ಬಂದು ಪಾರ್ಕಿಂಗ್ ಮಾಡಿ ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇರುವಾಗ ಸ್ಕೂಟರ್ ಪಂಚರ್ ಮಾಡಿ ಅವಳು ಆಫೀಸ್ಗೆ ಹೋಗಿ ಬರೋವರೆಗೂ ವೇಟ್ ಮಾಡಿ, ಅಂದ್ರೆ ಆಲ್ಮೋಸ್ಟ್ 7 hours ವೇಟ್ ಮಾಡಿದ್ದಾರೆ. ಆ ಹುಡುಗಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಅವಳನ್ನ ನಂಬಿಸಿ ಕರ್ಕೊಂಡೋಗಿ ಪಕ್ಕದಲ್ಲಿದ್ದ ಖಾಲಿ ಜಾಗದಲ್ಲಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ನಂತರ ಸಾಯಿಸ್ಬಿಟ್ರು. ಆಮೇಲೆ ಆ ಹುಡುಗಿ ಬಾಡಿನ ಮೂಟೆ ಕಟ್ಟಿ ಯಾವ್ದೋ ಬ್ರಿಡ್ಜ್ ಹತ್ರ ಬಂದು ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ರು. ನೋಡಿದ್ರ ಸರ್, ಹೇಳ್ತಾ ಇದ್ರೆ ನೀವು ಕೂಡ ಒಂದು ಸಿನಿಮಾ ಸ್ಟೋರಿ ತರ ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದೀರಾ. ದಿಶಾ ಕೇಸ್ ನಲ್ಲಿ ಏನೆಲ್ಲ ನಡೀತು? ಅತ್ಯಾಚಾರ ಮಾಡಿದವ್ರನ್ನ ಸಾಯಿಸ್ಬೇಕು ಅಂತೆಲ್ಲ ಪ್ರತಿಭಟನೆ ಮಾಡಿದ್ರು. ಆದ್ರೆ ಇದಾದ್ಮೇಲೆ ಎಷ್ಟೋ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾದ್ರೂನು ಯಾಕೆ ಮೀಡಿಯಾ ಆಗ್ಲಿ ಜನ ಆಗ್ಲಿ ದಿಶಾ ಕೇಸ್ ನಲ್ಲಿ ತೋರಿಸಿದ್ದ ಇಂಟ್ರೆಸ್ಟ್ ಬೇರೆ ಕೇಸ್ ನಲ್ಲಿ ತೋರಿಸಿಲ್ಲ? ಯಾಕಂದ್ರೆ ದಿಶಾ ಕೇಸ್ ನಲ್ಲಿ ಇದ್ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಬೇರೆ ಯಾವ ಕೇಸ್ ನಲ್ಲೂ ಇಲ್ದೇ ಇರೋದ್ರಿಂದ ಜನ ಕ್ರೈಮ್ ನಲ್ಲೂ ಕಂಟೆಂಟ್ ನೋಡ್ತಿದ್ದಾರೆ. ಸೊ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಅದೇ ಕೊಡ್ಬೇಕು ಅಂತ ಅನ್ಕೊಂಡೆ. ಇಷ್ಟೆಲ್ಲ ಲಾಜಿಕ್ ಆಗಿ ಮಾತಾಡ್ತಾ ಇದ್ದೀಯಾ? ಅಮೃತ ಅವ್ರ ತಂದೆ ಯಾಕೆ ಆ ಬಾಡಿ ಅಮೃತದೆ ಅಂತ ಹೇಳಿದ್ರು? ಸುಳ್ಳು ಹೇಳಿದ್ದಾರೆ ಅಷ್ಟೇ. ಅಮೃತ ಕಾಣೆ ಆಗಿದ್ದಾಳೆ ಅಂತ ಅವ್ರ ತಂದೆ ತುಂಬಾ ಟೆನ್ಷನ್ ಆಗಿದ್ರು. ಆಗ ನಾನು ಅಮೃತಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ದೆ. ಅಮೃತ ಡೈರೆಕ್ಟರ್ ಹೇಳೋ ತರ ಮಾಡಿ ಅಂತ ಹೇಳಿದ್ಲು. ಆಗ್ಲೇ ಮೀಡಿಯಾ ಅಟೆನ್ಷನ್ ಗ್ರ್ಯಾಬ್ ಮಾಡೋದಕ್ಕೆ ಇದು ಅಮೃತ ಬಾಡಿನೇ ಅಂತ ಅಮೃತ ಅವ್ರ ತಂದೆ ಹೇಳಿದ್ರೆ ಖಂಡಿತ ಪೊಲೀಸರಿಗೆ ಡೌಟ್ ಬರ್ತಿತ್ತು. ಯಾಕಂದ್ರೆ ಆ ಬಾಡಿ ಸುಟ್ಟೋಗಿ ಗುರ್ತೆ ಸಿಗದೆ ಇರೋ ಸ್ಥಿತಿಯಲ್ಲಿತ್ತು. ಅದಕ್ಕೆ ಪ್ಲಾನ್ ಮಾಡಿ ಅಮೃತ ರಿಂಗ್ ನ ಆ ಬಾಡಿ ಹತ್ರ ಹಾಕಿ ಅದನ್ನ ನೋಡಿದ ನಂತರನೇ ಇದು ಅಮೃತ ಬಾಡಿನೇ ಅಂತ ಹೇಳಿ ಅಳ್ಬೇಕು ಅಂತ ಹೇಳ್ದೆ. ಅವರು ಅದೇ ತರ ಮಾಡಿದ್ರು. ಆಕ್ಚುಲಿ ಆ ಬಾಡಿ ಈ ಇಬ್ರು ಆಟೋ ಡ್ರೈವರ್ಸ್ ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದ್ರು ಅಲ್ವಾ, ಆ ಹುಡುಗಿಯ ಡೆಡ್ ಬಾಡಿ ಆಗಿರುತ್ತೆ. ಸೊ ಅಶ್ವಿನ್ ಸಿನಿಮಾ ಪಬ್ಲಿಸಿಟಿಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ.
ಆದ್ರೆ ರಾಜು ನಿಜವಾಗ್ಲೂ ಸತ್ತೋಗಿರೋದ್ರಿಂದ ಅಶ್ವಿನ್ ನ ಡೌಟ್ ಮೇಲೆ ಅರೆಸ್ಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಶೈಲು ಹಾಗೂ ಅವ್ರ ತಂದೆ ಅಶ್ವಿನ್ಗೆ ಬೇಲ್ ಕೊಟ್ಟು ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಸಿನಿಮಾಗೋಸ್ಕರ ಇಷ್ಟೆಲ್ಲ ಮಾಡಿ ಜೈಲಿನಲ್ಲಿರೋ ಪರಿಸ್ಥಿತಿ ಬಂತು. ಇನ್ಮುಂದೆ ನನ್ ಮಗಳನ್ನ ನೋಡೋದಕ್ಕೆ ಬರ್ಬೇಡ ಅಂತ ಅಶ್ವಿನ್ಗೆ ತುಂಬಾ ಬೇಜಾರಾಗುತ್ತೆ. ನೆಕ್ಸ್ಟ್ ಪ್ರೊಡ್ಯೂಸರ್ ನ ಮೀಟ್ ಆಗಿ ಅಶ್ವಿನ್ ಯಾಕೆ ಹೀಗೆಲ್ಲ ಮಾಡ್ದ ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಈಗ ಅಶ್ವಿನ್ ಉಳಿದಿರೋ 4 ಜನರಿಗೆ ನೀವು ಇರೋ ಜಾಗದಿಂದ ನಿಮ್ ಮನೆಗೆ ಹೋಗಿ ಅಂತ ಹೇಳ್ತಾನೆ. ನೆಕ್ಸ್ಟ್ ರವಿನ ಬರೋದಕ್ಕೆ ಹೇಳಿ, ನೀನು ರಾಜು ಒಳ್ಳೆ ಫ್ರೆಂಡ್ಸ್ ಅಲ್ವಾ, ರಾಜುನ ಕೊಲೆ ಮಾಡಿದ್ದು ಯಾರು, ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ದಾರಾ ಅಂತ. ಸತ್ಯವಾಗ್ಲೂ ನನ್ಗೆ ಗೊತ್ತಿಲ್ಲ, ನಾನು ಕೂಡ ಶಾಕ್ ನಲ್ಲೇ ಇದ್ದೀನಿ ಅಂತ. ಅಷ್ಟರಲ್ಲಿ ರವಿ ಮೇಲೆ ಯಾರೋ ಅಟ್ಯಾಕ್ ಮಾಡಿ ಹೇಳ್ಕೊಂಡು ಹೋಗ್ತಾರೆ. ಅಶ್ವಿನ್ ರವಿನ ಸೇವ್ ಮಾಡ್ತಾನೆ. ಕಟ್ ಮಾಡಿದ್ರೆ ಅಶ್ವಿನ್ ಬೇಲ್ ಮೇಲೆ ರಿಲೀಸ್ ಆಗಿರೋದ್ರಿಂದ ಡೈಲಿ ಸ್ಟೇಷನ್ಗೆ ಬಂದು ಸೈನ್ ಹಾಕಿ ಹೋಗ್ಬೇಕು. ಸತ್ಯ ಕೇಳ್ತಾರೆ, ರಾಜು ಸಾವು ಕೂಡ ಫೇಕ್ ಅಲ್ಲ ಅಲ್ವಾ ಅಂತ. ಬಾಡಿನ ರಿಕವರಿ ಮಾಡಿದ್ದೀರಾ ತಾನೆ, ಮತ್ತೆ ಹೇಗ್ ಫೇಕ್ ಆಗೋದಕ್ಕೆ ಸಾಧ್ಯ. ಕಟ್ ಮಾಡಿದ್ರೆ ಈ ಕಡೆ ರವಿ ಮೇಲೆ ಯಾರೋ ಸ್ಟ್ರೇಂಜರ್ಸ್ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರಿಂದ ಎಸ್ಕೇಪ್ ಆಗಿ ಸತ್ಯಗೆ ಕಾಲ್ ಮಾಡಿ ನನ್ ಮೇಲೆ ಯಾರೋ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಲೊಕೇಶನ್ ಶೇರ್ ಮಾಡ್ತಾನೆ. ಇದನ್ನ ಕೇಳಿ ಸತ್ಯ, ಅಶ್ವಿನ್ ಹಾಗೂ ಪ್ರೊಡ್ಯೂಸರ್ ಸ್ಪಾಟ್ಗೆ ಹೋಗಿ ಆ ಸ್ಟ್ರೇಂಜರ್ ಇಂದ ರವಿನ ಸೇವ್ ಮಾಡ್ತಾರೆ. ಆದ್ರೆ ಪ್ರೊಡ್ಯೂಸರ್ ರವಿ ಹೊಟ್ಟೆಗೆ ಚುಚ್ಚಿ ಸಾಯಿಸ್ಬಿಡ್ತಾರೆ. ಇದರಿಂದ ಅಶ್ವಿನ್ ಹಾಗೂ ಸತ್ಯಗೆ ಶಾಕ್ ಆಗುತ್ತೆ. ಏನ್ ಸರ್ ಇದೆಲ್ಲ, ನೀವ್ ಯಾಕೆ ಇವನ್ನ ಸಾಯಿಸಿದ್ರಿ? ಸೊ ಈಗ ಪ್ರೊಡ್ಯೂಸರ್ ಹೇಳ್ತಾರೆ, ನನ್ ಮಗಳನ್ನ ನಾನು ರಾಣಿ ತರ ಸಾಕಿದ್ದೆ, ಅವಳೇ ನನ್ ಪ್ರಪಂಚ ಆಗಿದ್ಲು, ಅವಳ ಹೆಸರು ಕಾವ್ಯ. ನನ್ ಮಗಳಿಗೆ ನೆಕ್ಸ್ಟ್ ಡೇ ಬರ್ಡೇ ಇದ್ದಿದ್ರಿಂದ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ನನ್ ವೈಫ್ ನ ತಮ್ಮನ್ ಜೊತೆ ಕಳಿಸ್ಕೊಟ್ಟೆ. ಶಾಪಿಂಗ್ ಮುಗಿಸಿ ರಿಟರ್ನ್ ಬರುವಾಗ ಅವ್ರ ಗಾಡಿ ಬ್ರೇಕ್ ಡೌನ್ ಆಗೋಯ್ತು. ಆಗ ಯಾರೋ ಇಬ್ರು ಹೆಲ್ಪ್ ಮಾಡೋ ನೆಪದಲ್ಲಿ ಅವನ್ ಮೇಲೆ ಅಟ್ಯಾಕ್ ಮಾಡಿ ನನ್ ಮಗಳನ್ನ ಕಿಡ್ನಾಪ್ ಮಾಡಿದ ನಂತರ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳ ಬಾಡಿನ ಸುಟ್ಟು ಹಾಕಿದ್ರು. ಅವಳ ದೇಹ ಗುರುತೇ ಸಿಗದೆ ಇರೋ ಸ್ಥಿತಿಯಲ್ಲಿತ್ತು. ಒಬ್ಬ ತಂದೆ ಆಗಿ ನನ್ಗೆ ಆದ ನೋವು ಬೇರೆ ಯಾರಿಗೂ ಆಗ್ಬಾರ್ದು ಅನ್ಕೊಂಡೆ. ಇನ್ನು ನನ್ ವೈಫ್ ತಮ್ಮನ್ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಅವನು ಅನ್ಕಾನ್ಶಿಯಸ್ ಆಗಿದ್ದ. ಸರಿ, ಹಾಗಾದ್ರೆ ನಿಮ್ ಮಗಳನ್ನ ಸಾಯಿಸಿದ್ದು ರಾಜು ರವಿನೇ ಅನ್ನೋದು ನಿಮ್ಗೆ ಹೇಗ್ ಗೊತ್ತಾಯ್ತು? ನೀನು ಯಾವಾಗ ಆಕ್ಟರ್ಸ್ ಮಿಸ್ಸಿಂಗ್ ಅಂತ ಗೇಮ್ ಪ್ಲಾನ್ ಮಾಡಿದ್ಯೋ, ಅವ್ರು ಮಿಸ್ಸಿಂಗ್ ಆದ ವಿಷಯ ನ್ಯೂಸ್ ನಲ್ಲಿ ಟೆಲಿಕಾಸ್ಟ್ ಆದಾಗ ಅದನ್ನ ನೋಡಿ ನನ್ ವೈಫ್ ನ ತಮ್ಮ ನನ್ನ ಮೀಟ್ ಆಗಿ ಹೇಳ್ದ, ನಮ್ ಕಾವ್ಯನ ಕೊಲೆ ಮಾಡಿದ್ದ ವ್ಯಕ್ತಿಗಳನ್ನ ಹಾಕೊಂಡು ಯಾಕೆ ಮೂವಿ ಮಾಡ್ತಾ ಇದ್ದೀಯಾ ಅಂತ. ಆಗ್ಲೇ ಗೊತ್ತಾಯ್ತು ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋ ರಾಜು ರವಿನೇ ಆ ದಿನ ನನ್ ಮಗಳ ಮೇಲೆ ಅತ್ಯಾಚಾರ ಮಾಡಿ ಸುಟ್ಟಾಕಿದ್ದು ಅಂತ. ಆಗ್ಲೇ ಡಿಸೈಡ್ ಮಾಡಿದ್ವಿ ರಾಜು ರವಿನ ಸಾಯಿಸ್ಬೇಕು ಅಂತ. ಆದ್ರೆ ನೀನು ಪಬ್ಲಿಸಿಟಿಗೋಸ್ಕರ ಮಾಡಿದ್ದ ಗೇಮ್ ಪ್ಲಾನ್ ಇಂದ ಅವರಿಬ್ರು ಎಲ್ಲಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಈಗ ರವಿನ ಓಡಿಸ್ಕೊಂಡು ಬಂದಿದ್ದು ಕೂಡ ಈ ಪ್ರೊಡ್ಯೂಸರ್ ಕಡೆ ಅವ್ರೆ. ಅವ್ರನ್ನ ಹೇಗ್ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ನೀನು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ದ ಫೋನ್ಗೆ ರಾಜು ಕಾಲ್ ಮಾಡ್ದ. ಆಗ ನೀನು ಆಫೀಸ್ ನಲ್ಲಿ ಇರ್ಲಿಲ್ಲ. ಕಾಲ್ ಪಿಕ್ ಮಾಡಿದಾಗ ರಾಜು ಹೇಳ್ದ, ಗೇಮ್ ಪ್ಲಾನ್ ಸಖತ್ತಾಗಿ ವರ್ಕೌಟ್ ಆಗ್ತಿದೆ, ಮೀಡಿಯಾದಲ್ಲಿ ನಮ್ಮ ಮಿಸ್ಸಿಂಗ್ ಕೇಸ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ದ. ಆಗ ನಾನೇ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದೀನಿ, ಅಶ್ವಿನ್ ಹೇಳೋವರೆಗೂ ಹೊರಗಡೆ ಬರ್ಬೇಡಿ ಅಂತ ಹೇಳ್ದೆ. ಅಂಡ್ ಅವನು ಇದ್ದ ಅಡ್ರೆಸ್ ನ ತಿಳ್ಕೊಂಡು ರಾಜು ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ವಿ. ಆಮೇಲೆ ನೀನು ಅಮೃತ ಫೇಕ್ ಮರ್ಡರ್ ನ ಪ್ಲಾನ್ ಮಾಡಿದ್ರಿಂದ ಈ ಕೇಸ್ ನಲ್ಲಿ ಸತ್ಯ ಎಂಟರ್ ಆದ್ರು. ಸೊ ನಿನ್ ಮೇಲೆ ಸತ್ಯಗೆ ಡೌಟ್ ಬಂದು ಎಂಕ್ವೈರಿ ಮಾಡಿದ್ರು. ಸೊ ಅದಕ್ಕೆ ನೀನು ಹೈಡ್ ಆಗಿದ್ದ ಆಕ್ಟರ್ಸ್ ನ ಹೊರಗಡೆ ಬರೋದಕ್ಕೆ ಹೇಳ್ದೆ. ಆಗ್ಲೇ ಆ ದಿನ ನಿನ್ ಜೊತೆ ಇದ್ದ ರವಿನ ಸಾಯಿಸೋದಕ್ಕೆ ಟ್ರೈ ಮಾಡಿದ್ವಿ, ಆದ್ರೆ ನೀನು ಅವನ್ನ ಸೇವ್ ಮಾಡ್ಬಿಟ್ಟೆ. ಆಗ್ಲೇ ನಮ್ಗೆ ರವಿ ಡ್ರಗ್ ಡೀಲಿಂಗ್ ಮಾಡ್ತಿದ್ದ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಅವನ್ನ ಹೇಗಾದ್ರೂ ಹೊರಗಡೆ ಬರೋ ಹಾಗೆ ಮಾಡ್ಬೇಕು. ಅದಕ್ಕೆ ನಮ್ ಕಡೆಯವನಿಂದ ಕಾಲ್ ಮಾಡಿ ಡ್ರಗ್ಸ್ ಬೇಕು ಅಂತ ಲೊಕೇಶನ್ ಶೇರ್ ಮಾಡಿದ್ವಿ. ರವಿ ಅಲ್ಲಿಗೆ ಬಂದಾಗ ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ರವಿ ಸತ್ಯಗೆ ಕಾಲ್ ಮಾಡಿ ಲೊಕೇಶನ್ ಶೇರ್ ಮಾಡಿದ್ರಿಂದ ಪ್ಲಾನ್ ಫ್ಲಾಪ್ ಆಯ್ತು. ಅದಕ್ಕೆ ನಾನೇ ಸಾಯಿಸ್ಬಿಟ್ಟೆ ಅಂತ. ಅಷ್ಟರಲ್ಲಿ ಸತ್ಯ ಪ್ರೊಡ್ಯೂಸರ್ಗೆ ಗನ್ ತೋರಿಸಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅಶ್ವಿನ್ ಸತ್ಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕಟ್ ಮಾಡಿದ್ರೆ ಅಶ್ವಿನ್ ಸತ್ಯನ ಒಂದು ಕಡೆ ಕಟ್ ಹಾಕಿದ್ದಾನೆ. ಡಿಜಿಪಿಗೆ ಇನ್ಫಾರ್ಮ್ ಮಾಡಿದ್ರಿಂದ ಅವರು ಕೂಡ ಸ್ಪಾಟ್ಗೆ ಬರ್ತಾರೆ. ಒಬ್ರು ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡೋದು ದೊಡ್ಡ ತಪ್ಪು ಅಂತ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ನೀವೆಲ್ಲ ಅನ್ಕೊಂಡಿರೋ ಹಾಗೆ ಇವನು ಪೊಲೀಸ್ ಅಲ್ಲ. ಆ ದಿನ ನಿಮ್ ಮಗಳು ಕಾವ್ಯನ ಕೊಲೆ ಮಾಡಿದ್ದು ರಾಜು ರವಿ ಮಾತ್ರ ಅಲ್ಲ, ಅವ್ರ ಜೊತೆ ಇವನು ಕೂಡ ಇದ್ದ. ಈ 3 ಜನ ಸೇರಿ ಕಾವ್ಯ ಮೇಲೆ ಅತ್ಯಾಚಾರ ಮಾಡಿದ ನಂತರ ಅವಳ ಬಾಡಿನ ಸುಟ್ಟು ಹಾಕಿದ್ರು. ಈ 3 ಜನ ಪ್ಲಸ್ ಇವ್ರ ಜೊತೆ ಇನ್ನು 3 ಜನ ಇದ್ರು, ಒಟ್ಟು 6 ಜನ. ಈ ಗ್ರೂಪ್ ನ ಲೀಡರ್ ಇವನೇ. ಈ ರೀತಿ ಹುಡುಗಿರ್ನ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿದ ನಂತರ ಸುಟ್ಟು ಹಾಕ್ತಾ ಇದ್ರು. ಇದೇ ಗ್ಯಾಂಗ್ ನ ಪೊಲೀಸರು ಕೂಡ ಹುಡುಕ್ತಾ ಇದ್ರು. ಇದನ್ನ ಕೇಳಿ ಪ್ರೊಡ್ಯೂಸರ್ ಸೇರಿದಂತೆ ಡಿಜಿಪಿಗೆ ಶಾಕ್ ಆಗುತ್ತೆ.
ಡಿಜಿಪಿ ಅಶ್ವಿನ್ಗೆ ಕೇಳ್ತಾರೆ, ಇವನೇ ಗ್ಯಾಂಗ್ ಲೀಡರ್, ಇಷ್ಟು ಹುಡುಗಿರ್ ಸಾವಿಗೆ ಇವನೇ ಕಾರಣ ಅನ್ನೋದು ನಿನ್ಗೆ ಹೇಗ್ ಗೊತ್ತಾಯ್ತು? ಆ ದಿನ ರಾಜು ಸತ್ತ ನಂತರ ಅವನ್ ಹೇಗೆ ಸತ್ತೋದ ಅಂತ ತಿಳ್ಕೊಳ್ಳೋದಕ್ಕೆ ರವಿನ ಮೀಟ್ ಆದೆ. ಕೋಇನ್ಸಿಡೆಂಟ್ಲಿ ರವಿ ಮೇಲೆ ಕೂಡ ಅಟ್ಯಾಕ್ ನಡೀತು. ಆಗ್ಲೇ ಡೌಟ್ ಬಂದು ರಾಜುನ ಸಾಯಿಸಿದ ವ್ಯಕ್ತಿನೇ ರವಿ ಮೇಲೂ ಅಟ್ಯಾಕ್ ಮಾಡಿದ್ನ ಅನ್ನೋ ಡೌಟ್ ಶುರುವಾಯ್ತು. ಸೊ ಆಗಿನಿಂದ ರವಿನ ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ. ಆಗ್ಲೇ ಈ ಗ್ಯಾಂಗ್ ನ ಲೀಡರ್ ಇವನೇ ಅನ್ನೋದು ಗೊತ್ತಾಯ್ತು. ಅಂಡ್ ಸಿಟಿಲಿ ನಡೀತಾ ಇರೋ ಯುವತಿಯರ ಕೊಲೆಗಳ ಹಿಂದೆ ಇರೋದು ಇದೇ ಗ್ಯಾಂಗ್ ಅನ್ನೋದು ಗೊತ್ತಾಯ್ತು. ಅಷ್ಟೇ ಅಲ್ಲ, ಇವನು ಅವ್ರ ಕಡೆಯವ್ರನ್ನ ಸೆಟ್ ಮಾಡಿ ಆ ಹುಡುಗಿರ್ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಿರೋ ಗ್ಯಾಂಗ್ ಅವ್ರೆ ನನ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಸುಳ್ಳು ಹೇಳಿ ನಿಮ್ಮನ್ನ ನಂಬಿಸ್ಬಿಟ್ಟ. ಇವರೆಲ್ಲ ಒಂದೇ ಗ್ಯಾಂಗ್ ಅವರು ಅಂತ ಗೊತ್ತಾದ್ಮೇಲೆ ನಾನು ಇವನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ. ಆಗ ಸತ್ಯ ಒಂಟಿಯಾಗಿ ಒಂದು ಪ್ಲೇಸ್ಗೆ ಹೋದ. ಆಗ್ಲೇ ಗೊತ್ತಾಯ್ತು ನೀವೆಲ್ಲ ನಂಬಿರೋ ಡೇರಿಂಗ್ ಆಫೀಸರ್ ಸತ್ಯ ಇವನಲ್ಲ, ಅದು ಇವ್ರ ಅಣ್ಣ ಅಂತ. ಇವರಿಬ್ರು ಮಾತಿನಿಂದ ನನ್ಗೆ ಗೊತ್ತಾಗಿದ್ದು ಏನಂದ್ರೆ ಇವರಿಬ್ರು ಟ್ವಿನ್ಸ್. ಸತ್ಯ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ರು, ಆದ್ರೆ ಇವನು ಸರಿಯಾಗಿ ಓದ್ದೇ ಇದ್ದಿದ್ರಿಂದ ಇವ್ರ ತಂದೆ ಇವನಿಗೆ ಸರಿಯಾಗಿ ಹೊಡಿತಾ ಇದ್ರು ಅಂಡ್ ಸತ್ಯ ಜೊತೆ ಕಂಪೇರ್ ಮಾಡಿ ಮಾತಾಡ್ತಿದ್ರು. ಸತ್ಯ ಚೆನ್ನಾಗಿ ಓದಿ ಆಫೀಸರ್ ಆಗ್ತಾನೆ, ನೀನು ಉದ್ಧಾರ ಆಗಲ್ಲ ಅಂತ. ಇದ್ರಿಂದ ಟ್ರಿಗರ್ ಆಗಿ ಸ್ವಂತ ತಂದೆನೆ ಸಾಯಿಸ್ಬಿಟ್ಟ. ದೊಡ್ಡವನಾದ್ಮೇಲೆ ಈ ರೀತಿ ರೇಪಿಸ್ಟ್ ಗ್ಯಾಂಗ್ ಕಟ್ಕೊಂಡು ಸಿಟಿಲಿ ಹುಡುಗಿರ್ನ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿದ ನಂತರ ಬಾಡಿನ ಸುಟ್ಟು ಹಾಕಿದ್ರು. ಆಗ್ಲೇ ಸತ್ಯಗೆ ಈ ಗ್ಯಾಂಗ್ ನ ಲೀಡರ್ ತನ್ನ ಸ್ವಂತ ತಮ್ಮ ಅನ್ನೋದು ಗೊತ್ತಾಗಿ ಇವ್ರ ಗ್ಯಾಂಗ್ ನ ಅರೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಈ ವಿಷಯ ಗೊತ್ತಾಗಿದ್ರಿಂದ ಇವನು ಸತ್ಯ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟ. ಆಗ ಅವರ ಕಾಲುಗಳು ಪ್ಯಾರಲೈಸ್ ಆಯ್ತು. ನಂತರ ಅವ್ರನ್ನ ಒಂದು ಕಡೆ ಹೈಡ್ ಮಾಡಿ ನಾನೇ ಸತ್ಯ ಅಂತ ಸುಳ್ಳು ಹೇಳಿ ಯುವತಿಯರ ಕೇಸ್ ನ ಎಂಕ್ವೈರಿ ಮಾಡೋ ತರ ಡ್ರಾಮಾ ಮಾಡ್ದ. ಇವ್ರ ಅಣ್ಣ ಸತ್ಯ ಬದುಕಿರೋವರೆಗೂ ನಾನು ಸಿಕ್ಕಾಕೊಳ್ತೀನಿ ಅನ್ನೋ ಭಯ ಇದ್ದಿದ್ರಿಂದ 12 ದಿನಗಳಲ್ಲಿ ರಾಜುನ ಸಾಯಿಸಿದ್ದು ಯಾರು ಅಂತ ತಿಳ್ಕೊಂಡು ಅವ್ರನ್ನ ಸಾಯಿಸಿದ ನಂತರ ನಿನ್ನ ಕೂಡ ಸಾಯಿಸ್ಬಿಡ್ತೀನಿ. ಆಮೇಲೆ ನಿನ್ ಪ್ಲೇಸ್ ಅಲ್ಲಿ ಪರ್ಮನೆಂಟ್ ಪೊಲೀಸ್ ಆಫೀಸರ್ ಆಗಿ ನಾನೇ ಕ್ರೈಮ್ ಮಾಡಿದ್ರುನು ಯಾರು ಕೂಡ ನನ್ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ದ. ಇದನ್ನೆಲ್ಲ ಸ್ಪಾಟ್ ನಲ್ಲೇ ಇದ್ದು ಕೇಳಿಸ್ಕೊಳ್ತಿದ್ದ ನಾನು ಸತ್ಯನ ಬೇರೆ ಕಡೆ ಹೈಡ್ ಮಾಡಿ ಸೇವ್ ಮಾಡಿದೆ. ಸೊ ಈಗ ಸತ್ಯನ ಸ್ಪಾಟ್ ಗೆ ಕರೆಸ್ತಾನೆ. ಸತ್ಯ ಹೇಳ್ತಾರೆ ಇವನಿಂದ ತುಂಬಾ ಜನ ಹುಡುಗಿರ್ ಪೇರೆಂಟ್ಸ್ ಸಫರ್ ಆಗಿದ್ದಾರೆ, ಅದ್ರಲ್ಲಿ ಈ ಪ್ರೊಡ್ಯೂಸರ್ ಕೂಡ ಒಬ್ರು. ಸೊ ಅವರೇ ಇವನಿಗೆ ಶೂಟ್ ಮಾಡ್ಲಿ, ಇಂಥವ್ರು ಬದುಕಿರಬಾರ್ದು ಅಂತ ಗನ್ ಕೊಡ್ತಾರೆ. ಈ ಪ್ರೊಡ್ಯೂಸರ್ ಗನ್ ತಗೊಂಡು ಇವನಿಗೆ ಶೂಟ್ ಮಾಡೋದ್ರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.